ಈ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿದಾಗ ಇದು ಯಾವ ಒಂದು ಕ್ರಿಯೆಗೆ ಸಂಬಂಧಿಸಿದಂಥ ಸಮೀಕರಣ ಎಂಬುದು ತಮಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಈ ಸಮೀಕರಣ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಸೂಚಿಸುತ್ತದೆ ಎಂದು ನಾವು ಹೇಳ್ತೇವೆ. ಪ್ರಶ್ನೆ ಇರುವುದು, ದ್ಯುತಿ ಸಂಶ್ಲೇಷಣೆಯು ಒಂದು ರೀತಿಯ ರಾಸಾಯನಿಕ ಬದಲಾವಣೆಯಾಗಿದೆಯೇ? ಈಸ್ ಫೋಟೋಸಿಂಥಸಿಸ್ ಅ ಕೆಮಿಕಲ್ ಚೇಂಜ್ ಎನ್ನುವಂಥ ಪ್ರಶ್ನೆಯನ್ನು ನಾವು ಚರ್ಚಿಸಬೇಕಾಗಿದೆ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ನಮಗೆ ರಾಸಾಯನಿಕ ಬದಲಾವಣೆ ಎಂದರೇನು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಒಂದು ಅಥವಾ ಹೆಚ್ಚಿನ ವಸ್ತುಗಳು ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿರುವ ಹೊಸ ಪದಾರ್ಥಗಳಾಗಿ ರೂಪಾಂತರಗೊಳ್ಳುವುದನ್ನು ರಾಸಾಯನಿಕ ಬದಲಾವಣೆ ಎಂದು ಕರೆಯುವರು. ಅಂದರೆ ಇಲ್ಲಿ ಹೊಸ ವಸ್ತು ರೂಪುಗೊಳ್ಳುವುದು ಕಡ್ಡಾಯವಾಗಿರುತ್ತದೆ ಎಂದು ನಾವು ಹೇಳ್ತೇವೆ. ನಂತರ ಏನಾಗುತ್ತೆ ಅಂದರೆ ಬದಲಾವಣೆಯು ಸಾಮಾನ್ಯವಾಗಿ ಬದಲಾಯಿಸಲಾಗದು. ಅಂದರೆ ಇಲ್ಲಿ ನೋಡ್ಬೋದು, ಈ ಪ್ರತಿವರ್ತಕಗಳು ಏನಿದಾವಲ್ಲ, ಪ್ರತಿವರ್ತಕಗಳು ಇಲ್ಲಿ ರಿಯಾಕ್ಷನ್ ಆಗಿ ಉತ್ಪನ್ನಗಳು ಇಲ್ಲಿ ಏನು ನಮಗೆ ಸಿಕ್ಕಿದಾವಲ್ಲ, ಈ ಒಂದು ರಾಸಾಯನಿಕ ಬದಲಾವಣೆಯಲ್ಲಿ ಉತ್ಪನ್ನಗಳು ಏನು ನಮಗೆ ದೊರೆತಿರ್ತಾವಲ್ಲ, ಈಗ ಇಲ್ಲಿ ನೋಡ್ಬೋದು C6H12O6 6O2 + 6H2O. ಈ ಉತ್ಪನ್ನಗಳಿಂದ ಮರಳಿ ನಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು 6CO2 + 6H2O ಅಂತೇನಿದೆಯಲ್ಲ, ಈ ಪ್ರತಿವರ್ತಕಗಳನ್ನು ಮರಳಿ ನಾವು ಪುನಃ ಪಡೆಯುವುದು ಸಾಧ್ಯವಿಲ್ಲ. ಅಂದರೆ ರಾಸಾಯನಿಕ ಬದಲಾವಣೆ ಯಾವಾಗಲೂ ಶಾಶ್ವತ ಬದಲಾವಣೆಗಳು ಆಗಿರುತ್ತೆ. ಒಂದು ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು, ಕಟ್ಟಿಗೆಯನ್ನು ಸುಡುವುದು. ಕಟ್ಟಿಗೆ ಸುಡುವುದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಏಕೆಂದರೆ ಕಟ್ಟಿಗೆ ಸುಟ್ಟ ನಂತರ ಇದ್ದಿಲು ಅಥವಾ ಬೂದಿ ಏನು ಉಳಿಯುತ್ತಲ್ಲ, ಅವುಗಳನ್ನು ಬಳಸಿಕೊಂಡು ಮರಳಿ ನಾವು ಕಟ್ಟಿಗೆಯನ್ನು ಪಡೆಯುವುದು ಸಾಧ್ಯವಿಲ್ಲ. ಹೀಗಾಗಿ ಅದೊಂದು ಕೂಡ ಶಾಶ್ವತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆಯಾಗಿದೆ ಎಂದು ನಾವು ಹೇಳ್ತೀವಿ. ಅಂದರೆ ಗಮನದಲ್ಲಿಟ್ಕೋಬೇಕು, ಈ ರಾಸಾಯನಿಕ ಬದಲಾವಣೆಯಲ್ಲಿ ಒಂದು ಶಕ್ತಿ ಬಿಡುಗಡೆ ಆಗ್ಬೋದು ಅಥವಾ ಶಕ್ತಿಯ ಹೀರಿಕೆಯೂ ಕೂಡ ಆಗ್ಬೋದು. ನಂತರ ಬಣ್ಣದ ಬದಲಾವಣೆಯನ್ನು ನಾವು ಗಮನಿಸ್ಬೋದು. ಅನಿಲಗಳು ಉಂಟಾಗುವಿಕೆ ಸಾಮಾನ್ಯ ಆಗಿರುತ್ತೆ. ಪ್ರಕ್ಷೇಪಣಗಳು ಕೂಡ ಉಂಟಾಗುತ್ತೆ. ಅಂದರೆ ಪ್ರಿಸಿಪಿಟೇಟ್ ಆರ್ ಆಲ್ಸೋ ಫಾರ್ಮ್ಡ್ ಅಂತೇಳಿ ನಾವು ಹೇಳ್ತೀವಿ. ಹಾಗಾದರೆ ಪ್ರಶ್ನೆ ಇರುವುದು, ದ್ಯುತಿ ಸಂಶ್ಲೇಷಣೆಯು ಒಂದು ರೀತಿಯ ರಾಸಾಯನಿಕ ಬದಲಾವಣೆಯೇ? ಉತ್ತರ ಹೌದು. ನಿಸ್ಸಂಶಯವಾಗಿ ದ್ಯುತಿ ಸಂಶ್ಲೇಷಣೆಯು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ಕಾರಣವೆಂದರೆ ಹೊಸ ವಸ್ತುಗಳು ರೂಪುಗೊಳ್ಳುತ್ತವೆ. ನೋಡಿದ್ವಿ ನಾವು 6CO2 + 6H2O = C6H12O6 + 6O2 + 6H2O. ಹೊಸ ವಸ್ತುಗಳು ರೂಪುಗೊಳ್ಳುತ್ತವೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ರಾಸಾಯನಿಕವಾಗಿ ಗ್ಲುಕೋಸ್ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸಲಾಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಅದರ ಒಂದು ಸಮೀಕರಣವನ್ನು ಕೂಡ ನಾವು ನೋಡಿದ್ವಿ. ಈ ರಾಸಾಯನಿಕ ಕ್ರಿಯೆ ಏನಾಗಿರುತ್ತೆ, ದ್ಯುತಿ ಸಂಶ್ಲೇಷಣೆ ಶಕ್ತಿಯು ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ. ಅಂದರೆ ಸೂರ್ಯನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ ಮತ್ತು ರಾಸಾಯನಿಕ ಕ್ರಿಯೆಯನ್ನು ಚಾಲನೆ ಮಾಡಲು ಸೂರ್ಯನ ಶಕ್ತಿಯನ್ನು ಬಳಸಲಾಗುತ್ತದೆ ಅಂತ ಹೇಳ್ತೀವಿ. ಈ ಶಕ್ತಿಯ ಬದಲಾವಣೆಯು ರಾಸಾಯನಿಕ ಬದಲಾವಣೆಗಳ ಪ್ರಮುಖ ಲಕ್ಷಣವಾಗಿದೆ ಎಂದು ನಾವು ಹೇಳ್ತೀವಿ. ಕೇವಲ ಭೌತಿಕ ವಿಧಾನಗಳಿಂದ, ಅಂದರೆ ಘನೀಕರಿಸುವುದು ಅಥವಾ ಕುದಿಸುವಿಕೆ, ಇಂಥ ಭೌತಿಕ ವಿಧಾನದಿಂದ ಈ ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸಲು ಸಾಧ್ಯವಿಲ್ಲ. ಹಿಮ್ಮುಖಗೊಳಿಸುವುದು ಅಂದರೆ ನಾನು ಏನು ಹೇಳಿದ್ನಲ್ಲ, ಈಗ C6H12O6 ಮತ್ತು 6O2 + 6H2O ಉತ್ಪನ್ನಗಳನ್ನು ಮತ್ತೆ ನಾವು ಪ್ರತಿವರ್ತಕಗಳಾಗಿ ಪಡೆದುಕೊಳ್ಳುವುದು ಸಾಧ್ಯವಿಲ್ಲ. ಅಂದರೆ CO2 ಮತ್ತು H2O ಅದರಿಂದ ಪಡೆದುಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಉತ್ಪನ್ನಗಳಿಂದ ಮರಳಿ ಪ್ರತಿವರ್ತಕಗಳನ್ನು ಪಡೆಯುವುದು ಅಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ದ್ಯುತಿ ಸಂಶ್ಲೇಷಣೆಯು ಹೊಸ ರಾಸಾಯನಿಕ ವಸ್ತುಗಳ ರಚನೆಗೆ ಕಾರಣವಾಗುತ್ತದೆ ಮತ್ತು ಶಕ್ತಿಯ ರೂಪಾಂತರವನ್ನು ಒಳಗೊಂಡಿರುವುದರಿಂದ ಇದನ್ನು
ವಾಸ್ತವವಾಗಿ ರಾಸಾಯನಿಕ ಬದಲಾವಣೆ ಎಂದು ಕರೆಯಲಾಗಿದೆ. ಹೀಗಾಗಿ ನಾವು ಒಂದು ನಿರ್ಣಯಕ್ಕೆ ಬರೋಣ, ಏನು ಅಂತಂದರೆ ದ್ಯುತಿಸಂಶ್ಲೇಷಣೆಯು ಈ ಎಲ್ಲ ಕಾರಣಗಳಿಂದಾಗಿ ಅದು ಒಂದು ರೀತಿಯ ರಾಸಾಯನಿಕ ಬದಲಾವಣೆಯಾಗಿದೆ ಎಂಬ ನಿರ್ಣಯಕ್ಕೆ ಬರೋಣ. ಈ ರೀತಿಯ ಹಲವಾರು ಆಸಕ್ತಿಯುತ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.